ಇಲ್ಲ 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 ಇಲ್ಲ. ನಲ್ಲಿ ಬೀದಿ ನಾಯಿ ಜಾಸ್ತಿ ಆಗಿದ್ದಾವೆ. ಅದರಿಂದ ನಾವು ರೇಬಿಸ್ ವ್ಯಾಕ್ಸಿನ್ ಮಾಡಿ ಅಲ್ಲೇ ಹಿಡಿದು ಅಲ್ಲೇ ವ್ಯಾಕ್ಸಿನ್ ಮಾಡ್ತಾಯಿದ್ದೀವಿ. ಇಲ್ಲಿ ಜಾಗದಲ್ಲಿ ರೋಡಲ್ಲಿ ಎಲ್ಲ ಜಾಸ್ತಿ ಉಚ್ಚನಾಯಿ ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅದರಿಂದ ನಾವು ರೇಬಿಸ್ ವ್ಯಾಕ್ಸಿನ್ ಮಾಡಿ ಜಾಗದಲ್ಲೇ ಮತ್ತೆ ಅಲ್ಲೇ ಬಿಡ್ತಾ ಇದ್ದೀವಿ. ಸ್ಪಾಟಲ್ಲೇ ಅಲ್ಲೇ ಸ್ಪಾಟಲ್ಲೇ ಬಿಡ್ತಾ ಇದ್ದೀವಿ, ಅಲ್ಲೇ ಮಾಡಿ. ಇಲ್ಲ ಇಲ್ಲ, ಅದು ಆ ಥರ ಏನೂ ಇಲ್ಲ. ಅದು ಒಂದೊಂದು ಇದು ಹೋಗ್ತವೆ, ಅದರಿಂದ ಕಮ್ಮಿ ಆಗ್ತಾ ಇದ್ದಾರೆ. ಅದು ಆ ಥರ ಏನು ಮಾಡ್ತಾಯಿಲ್ಲ. ನಾವು ಜಾಗದಲ್ಲೇ ಇದ್ದೀವಲ್ಲ, ನಾವು ನೋಡ್ತಾನೆ ಇದ್ದೀವಿ. ನಾವು ಅಲ್ಲೇ ಸೇಮ್ ಅಲ್ಲೇ ಬಿಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಒಂದು 63 ಇಟ್ಟಿದ್ದೀವಿ. ಇವಾಗ ಒಂದು 15 ಇಕ್ಕಿದ್ದೀವಿ. 15ಕ್ಕೆ ಜಾಗದಲ್ಲೇ ಹಿಡಿದು ಅಲ್ಲೇ ವ್ಯಾಕ್ಸಿನ್ ಮಾಡಿ ಅಲ್ಲೇ ಬಿಡ್ತಾ ಇದ್ದೀವಿ, ರೇಬಿಸ್ ವ್ಯಾಕ್ಸಿನ್. ಯಾರು ಇದರಿಂದ ಮಾಡ್ತಿದ್ದಾರೆ? ನಗರಸಭೆಯವರು ಬಂದಿದ್ದಾರೆ. ನಾ ಮಾತಾಡಿನ ಮುನ್ವೆಂಕಟಪ್ಪ ಅಂತ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಗರಸಭೆಯಿಂದ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ನಾಯಿ ಹಿಡಿಯೋರು ಬಂದಿದ್ದಾರಪ್ಪ. ಅವ್ರ ಜೊತೆಯಲ್ಲಿ ಹೋಗ್ಬಿಟ್ಟು ನಾಯಿಗಳು ನಿಲ್ಲಿಸಿ ಇಂಜೆಕ್ಷನ್ ಹಾಕಿಸಿ ಅಲ್ಲೇ ಬಿಟ್ಬಿಡ್ತಾರೆ. ಅವ್ರ ಜೊತೆಯಲ್ಲಿದ್ದು ಅವ್ರ ಹಿಂದ್ಗಡೆ ಹೋಗ್ಬಿಟ್ಟು ಇದು ಅವ್ರು ಸಪೋರ್ಟ್ ಮಾಡಿ ಆವಾಗ ಅವರು ಇಂಜೆಕ್ಷನ್ ಆಗಿ ಕಳಿಸ್ಬಿಡ್ತಾರೆ ಅಂತ ನಮ್ಮನ್ನು ಹಾಕಿದ್ದಾರೆ. ನಾವು ಬೆಳಗ್ಗೆಯಿಂದ ಆ ಕಡೆ ಕುರುಪಾಳ್ಯ ಮತ್ತು ಇನ್ನು ಪಕ್ಕದಲ್ಲಿ ಬರೋ ವಾರ್ಡುಗಳು 12ನೇ ವಾರ್ಡು, ಕುರುಪಾಳ್ಯ ಮತ್ತು ನೂಗಲ್ಬಂಡ, ಇವಾಗ ಬಂದು ಹೊಸಪಾಳ್ಯ, ಜಹಾಂಗೀರ್ಮೂಲ, ತೋಟಲ್ಪಾಳ್ಯ ಇಂಥದಕ್ಕೆಲ್ಲ ಹೋಗಿ ಬರ್ತಾಯಿದ್ದೀವಿ. ಈ ನಾಯಿಗಳಿಗೆಲ್ಲ ಇಂಜೆಕ್ಷನ್ ಹಾಕಿ ಇವಾಗ ಬಿಟ್ಟಿದ್ದೀವಿ. ಅದ್ರ ಜಾಗಕ್ಕೆ ಅದು ಮತ್ತೆ ಹೊರಟೋಗ್ತವೆ. ಇದಕ್ಕೆಲ್ಲ ಇಂಜೆಕ್ಷನ್ ಹಾಕಿದ್ದೀವಿ. ಅದಕ್ಕೆಲ್ಲ ಹಾಕಿರೋದಕ್ಕೆ ಮೇಲ್ಗಡೆ ಪೈಂಟಿಂದ ಒಂದು ಮಾರ್ಕ್ ಹಾಕಿದ್ದೀವಿ. ಮಾರ್ಕ್ ಹಾಕಿರೋದು ಮತ್ತೆ ಹಿಡಿಯೋದಿಲ್ಲ. ಮಾರ್ಕ್ ಇಲ್ಲದೆ ಇರೋದು ಅದನ್ನು ಮತ್ತೆ ಅಲ್ಲೇ ಹಿಡಿದು ವ್ಯಾಕ್ಸಿನ್ ಹಾಕಿಸಿ ಅದಕ್ಕೆ ಪೈಂಟ್ ಹಾಕಿ ಬಿಟ್ಬಿಡ್ತಾಯಿದ್ದೀವಿ.